ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡರಿಂದ ಶಾಸಕ ಶರಣು ಸಲ್ಗಾರ್ ವರ್ತನೆಗೆ ಕಲ್ಯಾಣದ ಕಾಂಗ್ರೆಸ್ ಮುಖಂಡರು ವ್ಯಂಗ್ಯವಾಡಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಮುಖಂಡರು ವ್ಯಂಗ್ಯವಾಡಿದ್ದಾರೆ. ಕಳೆದ ಶುಕ್ರವಾರ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ನಡೆದ ಅರೆ ಬೆತ್ತಲೆ ಪ್ರತಿಭಟನೆಯಲ್ಲಿ ಬಾರಿಕೋಲಿನಿಂದ ಹೊಡೆಸಿಕೊಳ್ಳುವ ಮುಖಾಂತರ ಜನರನ್ನ ಮೂರ್ಖರಾಗಿಸುತ್ತಿದ್ದಾರೆ ಅಂತ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಶರಣು ಸಲ್ಗಾರ್ ರೈತರ ಹೆಸರಲ್ಲಿ ರಾಜಕಾರಣ ಮಾಡುತ್ತಿದ್ದು, ಆದರೆ ರಾಜ್ಯ ಸರ್ಕಾರ ಬೀದರ್ ಜಿಲ್ಲೆಗೆ 300 ಕೋಟಿ ಪರಿಹಾರ ಅಕ್ಟೋಬರ್ 30ರ ಒಳಗೆ ಅನ್ನದಾತರ ಖಾತೆಗೆ ರಾಜ್ಯ ಸರ್ಕಾರ ಜಮಾ ಮಾಡಲಿರುವ ವಿಷಯ ಗೊತ್ತಿದ್ರೂ ಕೂಡ ಬಸವ ಕಲ್ಯಾಣದಲ್ಲಿ ಶಾಸಕರು ಡೋಂಬರಾಟ ಆಡುತ್ತಿದ್ದಾರೆ. ಸಕ್ಕರೆ ಕಾರ್ಖಾನೆ ಮತ್ತು ಸೋಯಾ ಫ್ಯಾಕ್ಟರಿ ತರುತ್ತೇನೆಂದು ರೈತರಿಗೆ ಸುಳ್ಳು ಹೇಳುವ ಮುಖಾಂತರ ರೈತರಿಗೆ ಅವರೇ ಅನ್ಯಾಯ ಮಾಡುತ್ತಿದ್ದಾರೆ. ಬಡತನ ಹೆಚ್ಚಾಗಿ ಹೆಣ್ಮಕ್ಳು ವೈಷವಾಟಿಕೆ ಮಾಡುತ್ತಿದ್ದಾರೆ ಅಂತ ಹೇಳಿಕೆ ನೀಡುತ್ತಿದ್ದೀರಿ. ಮಾತಿನ ಭರದಲ್ಲಿ ಹೆಣ್ಣಿನ ಜಾತಿಗೆ ಮಾಡಿದ ಅವಮಾನವನ್ನು ಮಾಡುತ್ತಿದ್ದೀರಿ. ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರು ಆಗ್ರಹಿಸಿದ್ದಾರೆ. ನಮಸ್ಕಾರ. ನಿನ್ನೆ ಈ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್ ಅವರ ನೇತೃತ್ವದಲ್ಲಿ ಸತತವಾಗಿ ಸುರಿದಂಥ ಭಾರೀ ಮಳೆಯಿಂದ ಹಾನಿಗೊಳಗಾದಂಥ ರೈತರಿಗೆ ಪರಿಹಾರ ಧನ ವಿತರಣೆ ವಿಳಂಬ ಧೋರಣೆ ಕುರಿತು ರೈತರ ಒಂದು ನೇತೃತ್ವದಲ್ಲಿ ನಿನ್ನೇನು ಅರೆಬೆತ್ತಲೆ ಮೆರವಣಿಗೆ ನಡೆಸಿಕೊಂಡರು. ಅದನ್ನು ನೋಡಿದರೆ ಅದು ತುಂಬಾ ಹಾಸ್ಯಾಸ್ಪದವಾಗಿದೆ. ಬಂಧುಗಳೇ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಜವಾಗಲೂ ಇವರು ರೈತರ ಕಷ್ಟವನ್ನು ಅರಿತವರಾಗಿದ್ದರೆ ನಿನ್ನೆ ಇಂಥ ಒಂದು ತಮಾಷೆ ಅವ್ರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ರೈತ ಈ ನಾಡಿನ ಯೋಗಿ. ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಭಾಳ ಒಂದು ಗೌರವ ಸೂಚಕವಾದಂಥ ಪದವನ್ನು ಬಳಸಿದ್ದಾರೆ. ಅವರು ರೈತನಿಗೆ ಅವರು ನೇಗಲ ಯೋಗಿ ಅಂತ ಕರೆದಿದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಪದ್ಯದ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅವರು, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ. ಇದರ ಅರ್ಥ ಏನು ಅರಿಯದ ನೇಗಿಲ ಯೋಗಿಯು ಜಗಕ್ಕೆ ಅನ್ನವ ನೀಯುವನು. ಇಂಥ ಒಂದು ಶ್ರೇಷ್ಠವಾದ ಗೌರವ ಸೂಚಕವಾದಂಥ ಪದಗಳು ಆ ರೈತರಿಗೆ ರಾಷ್ಟ್ರಕವಿ ಕುವೆಂಪು ಅವರು ಬಳಸ್ತಾರೆ. ಆದರೆ ಸನ್ಮಾನ್ಯ ಶಾಸಕರು ರೈತರ ಹೆಸರಿನ ಮೇಲೆ ಬಸವ ಕಲ್ಯಾಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈಗಾಗಲೇ ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೆ, ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಸತತವಾಗಿ 5 ತಿಂಗಳ ಕಾಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅತಿವೃಷ್ಟಿ. ಹಿಂದೆಂದೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ನಡೆದಂಥ ಬಿಜೆಪಿ ಪಕ್ಷದ ವತಿಯಿಂದ ನಡೆದಂಥ ಇದೇನು ಸ್ಟ್ರೈಕ್ ಇತ್ತಲ್ಲ, ಆ ವಿಷಯದಲ್ಲಿ ಮಾತಾಡೋಕ್ಕೆ ನಾವು ಇವತ್ತು ಕುಂತೀವಿ. ಯಾಕಂದರೆ ಕೆಲವೊಂದು ವಿಷಯಗಳು ಅಲ್ಲಿ ನಮ್ಮ ಶಾಸಕರು ಭಾವುಕಾಗಿ ಆ ವರ್ತನೆ ಏನಿತ್ತಲ್ಲ ಸ್ಟ್ರೈಕ್ ಮಾಡಿರೋದು, ಅದು ನಮಗೆ ಭಾಳ ಕೆಟ್ಟದನಿಸ್ತು. ಯಾಕಂದರೆ ಎಲ್ಲರೂ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದ್ದಾರೆ. ಪಕ್ಷದ ವತಿಯಿಂದ ಅಲ್ಲಿ ಹಲವಾರು ಕಡೆ ಮಾಡಿದ್ದಾರೆ. ಈಗ ಪ್ರಭು ಚವ್ಹಾಣ್ ಅವರು ಮಾಡಿದ್ದಾರೆ. ಅವ್ರು ಡಿಸಿಪ್ಲಿನ್ ನೋಡಿ, ಇವ್ರು ಡಿಸಿಪ್ಲಿನ್ ನೋಡಿ, ಅಂಗಿ ತೆಗೆದು ಅಥವಾ ಚಾಬುಕ್ ಹೊಡ್ಕೊಂಡು ಇದು ಏನು ಬಡಿಸ್ಬೇಕಂತಾರ ಅದು ಗೊತ್ತಿಲ್ಲ ನಮಗೆ. ಯಾಕಂದರೆ ಮೊದಲನೇದಾಗಿ ರೈತ ಬಗ್ಗೆ ಕಾಳಜಿ ಇರೋರು ಅಲ್ಲಿರೋ ರೈತ ಸಂಘಟನೆ ಯಾರೂ ಹಾಜರಿಲ್ಲ. ಅಲ್ಲಿ ರೈತ ಸಂಘಟನೆದವರು ಸುಮಾರು 5 ದಿನ ಆಯ್ತು ಅವರು ಬೀದರ್ನಲ್ಲಿ ಸ್ಟ್ರೈಕ್ ಮಾಡತ್ತಾರೆ. ರೈತ ಸಂಘಟನೆ DC ಆಫೀಸ್ನಲ್ಲಿ ಸ್ಟ್ರೈಕ್ ಮಾಡತ್ತಾರೆ. ಅವರು ಆಕ್ಚುಯಲ್ ರೈತರ ಪರವಾಗಿ ಹೋರಾಟ ಮಾಡೋರು. ಇದೇನಿದಾರಲ್ಲ ಇವ್ರು ಡಾಂಬಿಕ್ ಮಾಡಿದ್ರಲ್ಲ ನಿನ್ನೆ, ಅದೇನೋ ಶಕ್ತಿ ಪ್ರದರ್ಶನ ಮಾಡಿದ್ರು ಅವ್ರು ಅಷ್ಟೇ. ಶಕ್ತಿ ಪ್ರದರ್ಶನ ಮೊನ್ನೆ ಆಗಿರೋ ದಸರಾ ಕಾರ್ಯಕ್ರಮದ್ದು ಅದೇನು ಪ್ಯಾಚಪ್ ಮಾಡೋ ಸಲುವಾಗಿ ಇದೆಲ್ಲ ಮಾಡಿದ್ರು ನಾಟಕ. ಮಾಡಲಿ, ರೈತ ಪರವಾಗಿ ಹೋರಾಟ ಮಾಡ್ಯಾರ, ನಮ್ದೇನು ಅವ್ರ ಬೆಂಬಲ ಇದೆ. ಅವ್ರು ಯಾಕೆ ಬೆಂಬಲ ಇದೆ ಅಂದ್ರೆ ಪಾರ್ಟಿ ಸಿಂಬಲ್ ಇರ್ತಿದ್ದಿಲ್ಲ ಅಂತ ತಿಳ್ಕೋರಿ. ನಾವು ಇರ್ತಿದ್ವಿ ಆ ಪಕ್ಷದ ಇದ್ರಾಗ, ಆ ಕಾರ್ಯಕ್ರಮದಲ್ಲಿ ನಾವು ಶಾಮಿಲ್ ಇರ್ತಿದ್ವಿ. ರೈತರ ಶಾಲ್ ಹಾಕೊಂಡು ಮ್ಯಾಲೊಂದು ಪಕ್ಷದ ಜೆಂಡಾ ಹಿಡ್ಕೊಂಡು ತಪ್ಪು ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ಪೂರ್ತಿ ತಪ್ಪು ಸಂದೇಶ. ಮಹಾರಾಷ್ಟ್ರ ಮಾದರಿ ನಮ್ಗೆ ಪರಿಹಾರ ಬೇಕು ಅಂತಾರ.
ಮಹಾರಾಷ್ಟ್ರದಪ್ಪ ನಿಂದೇ ಸರ್ಕಾರದ ಅವ್ರ ಪರಿಹಾರ ಏನ್ ಕೊಟ್ರ ಸ್ವಲ್ಪ ಓದ್ಕೊಂಡು ಬರೋದಿತ್ತು ಮನೆಗೆ ಹೋಗಿ ಓದ್ ಹೇಳೋದಿತ್ತು ನೀನು. ಸರ್ಕಾರ ಅಲ್ಲಿ ಕೊಟ್ಟಿರೋದು 18,500 ರೂಪಾಯಿ ಪರ್ ಹೆಕ್ಟರ್, ಇಲ್ಲಿ ಕೊಟ್ಟಿರೋದು 17,000, 1,500 ಹೆಕ್ಟರ್ ಅಷ್ಟೇ ಡಿಫ್ರೆನ್ಸ್ ಇದೆ. 1,500 ಡಿಫ್ರೆನ್ಸ್ ಇದೆ. ದಾಖಲೆ ಸಮೇತ ತೋರಿಸ್ತೀನಿ ನೋಡಿ. ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿರೋದು ಆದೇಶ ಪತ್ರ ಇದೆ 18,500 ಡ್ರೈ ಲ್ಯಾಂಡಿಗೆ, ಇವರು ಇಲ್ಲಿ ಕೊಟ್ಟಿರೋದು 17,000. ಅದರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದರೆ NDRF ನಾಮ್ಸ್ ಪ್ರಕಾರ NDRF आज के इस कांग्रेस परिवार की ओर से सभी बसो कल्याण की जनता को दिल की गहराइयों से दीपावली की हार्दिक हार्दिक शुभकामनाएं। और आज के इस प्रेस मीट का जो मकसद है, मैं उस मकसद को बताने से पहले आप सभी का मैं हमारे इस कांग्रेस पार्टी के प्रेस मीट में तहे दिल से स्वागत करता हूं। और उसके बाद मैं आज का ये हमारे प्रेस मीट का जो उद्देश्य है, मकसद है, आपके सामने लाना चाहूँगा। जैसे कि आप सभी लोगों और बसो कल्याण के तकरीबन लोग जानते हैं कि कल जो बसो कल्याण के अंदर एक प्रोफेशनल नाटकबाजी हुई, जो किसानों के नाम पर राजनीति की गई, उसको हम कांग्रेस परिवार की ओर से खंडित करते हैं। और जैसे कि आप जानते हैं कि उस प्रोटेस्ट का जो मकसद जो बताया गया था बीजेपी की ओर से, वो ये कि किसान रैली, किसान का प्रोटेस्ट है, किसान को इंसाफ दिलाने के लिए प्रोटेस्ट है। लेकिन अगर उसकी सच्चाई आपके सामने आ चुकी है, वो सच्चाई ये है कि किसानों के नाम पर अपनी खुद की पब्लिसिटी कर लेना, यही उस रैली का, उस प्रोटेस्ट का उद्देश्य हमारे सामने आया है। साथियों, आपने देखा है कि पूरे देश में अगर आपको कुछ बात मनवानी होती है सरकार से, तो वो बात मनवाने का एक कॉन्स्टिट्यूशन ने एक तरीका दिया है। वो तरीका ये है कि आप बसो कल्याण के 2,47,000 लोगों की तरफ से एक असेंबली के लिए रिप्रेजेंटेटिव चुने गए हो, तो उसका तरीका ये होना चाहिए कि आप चीफ मिनिस्टर साहब को जाकर जहां के हालात बताकर एक लेटर सबमिट कर यहाँ पर जो है